ಇಮ್ಯಾಜಿನ್ ಮಾಡಿ, ನೀವು ನಿಮ್ಮದೇ ನೆಲದಲ್ಲಿ ನಿಮ್ಮದೇ ಭಾಷೆಯನ್ನು ಮಾತನಾಡಲು ಭಯಪಡಬೇಕು ಅಂದ್ರೆ ವಿಚಿತ್ರ ಅನಿಸುತ್ತೆ ಅಲ್ವಾ? ಆದರೆ ಇದು ಕಲ್ಪನೆಯಲ್ಲ. ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಇದೇ ಪರಿಸ್ಥಿತಿ ಇತ್ತು. ಆಗ ಜನ ಸುಮ್ಮನೆ ಇದ್ರ? ಇಲ್ಲ, ಒಂದು ಕ್ರಾಂತಿ ಶುರುವಾಯಿತು. ಈ ಕಥೆ ಕೇವಲ ಇತಿಹಾಸವಲ್ಲ, ಇದು ಕನ್ನಡಿಗರ ಆತ್ಮಗೌರವದ ಕಥೆ. ವಿದ್ಯಾರ್ಥಿಗಳು, ಶಿಕ್ಷಕರು, ನಟರು, ಸಾಮಾನ್ಯ ಜನರು ಎಲ್ಲರೂ ಒಂದಾಗಿ ಹೋರಾಡಿದ ಕಥೆ. ಒಂದು ಭಾಷೆಗಾಗಿ, ಒಂದು ಗುರುತಿಗಾಗಿ. ಇದೇ ಗೋಕಾಕ್ ಚಳವಳಿ. 1980ರ ದಶಕ ಕರ್ನಾಟಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಕನ್ನಡ ನಮ್ಮ ತಾಯಿ ಭಾಷೆ, ಅದಕ್ಕೆ ಸರಿಯಾದ ಸ್ಥಾನ ಸಿಗುತ್ತಿರಲಿಲ್ಲ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶ ಇತ್ತು. ಹಿಂದಿ, ಇಂಗ್ಲಿಷ್, ಕನ್ನಡವನ್ನು ಕಲಿಯದೆಯೇ ಉತ್ತೀರ್ಣವಾಗಬಹುದು. ಯೋಚಿಸಿ, ನೀವು ಕರ್ನಾಟಕದಲ್ಲಿ ಇದ್ದು ಕನ್ನಡ ಕಲಿಯದೇ ಪಾಸ್ ಆಗಬಹುದು. ಪರಿಣಾಮ ಏನಾಯಿತು ಗೊತ್ತಾ? ಮೆಲ್ಲಗೆ ಕನ್ನಡ ಭಾಷೆ ಮೂಲೆ ಗುಂಪಾಗತೊಡಗಿತು. ವಿದ್ಯಾರ್ಥಿಗಳ ಆಸಕ್ತಿ ಕಡಿಮೆಯಾಯಿತು. ಪೋಷಕರು ಕೂಡ ಕನ್ನಡ ಕಲಿಯಲು ಒತ್ತಾಯಿಸಲಿಲ್ಲ. ಆದ್ದರಿಂದ ಒಂದು ಅಪಾಯಕಾರಿ ಪರಿಸ್ಥಿತಿ ನಿರ್ಮಾಣವಾಯಿತು. ನಮ್ಮ ಭಾಷೆಯ ಭವಿಷ್ಯ ಸುರಕ್ಷಿತವಾಗಿದೆಯೇ ಅನ್ನೋ ಅನುಮಾನ. ಈ ಪರಿಸ್ಥಿತಿ ನೋಡಿ ಬುದ್ಧಿಜೀವಿಗಳು, ಬರಹಗಾರರು, ವಿದ್ವಾಂಸರು ಕಳವಳ ವ್ಯಕ್ತಪಡಿಸಿದರು. ಆಗ ಒಂದು ಸಮಿತಿ ರಚನೆಯಾಯಿತು. ನೇತೃತ್ವ ವಹಿಸಿದ್ದು ವಿ.ಕೆ. ಗೋಕಾಕ್. ಅವರು ಆಳವಾದ ಅಧ್ಯಯನ ಮಾಡಿ ಒಂದು ಬಲವಾದ ಶಿಫಾರಸು ನೀಡಿದರು. ಕನ್ನಡ ಪ್ರಥಮ ಭಾಷೆಯಾಗಬೇಕು. ಸರಳ ಬೇಡಿಕೆ, ಆದರೆ ಶಕ್ತಿಶಾಲಿ ಬೇಡಿಕೆ. ಯಾಕೆಂದ್ರೆ ಇದು ಕೇವಲ ವಿಷಯವಲ್ಲ, ಇದು ಸಂಸ್ಕೃತಿ, ಗುರುತು, ಅಸ್ತಿತ್ವ. ಆದರೆ ಸಮಸ್ಯೆ ಇಲ್ಲಿಂದ ಶುರುವಾಯಿತು. ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಲಿಲ್ಲ. ವರದಿ ಇತ್ತು, ಶಿಫಾರಸು ಇತ್ತು, ಆದರೆ ಅನುಷ್ಠಾನ ನಿಧಾನ. ಅದು ಜನರಿಗೆ ಒಂದು ಸಂದೇಶ ನೀಡಿತು: ನಮ್ಮ ಭಾಷೆ ಅವರಿಗೆ ಮುಖ್ಯವಲ್ಲ ಅನ್ನೋ ಭಾವನೆ. ಆ ಭಾವನೆ ಮೆಲ್ಲಗೆ ಕೋಪವಾಗಿ ಬದಲಾಯಿತು. ಕೋಪ ಪ್ರತಿಭಟನೆಯಾಯಿತು. ವಿದ್ಯಾರ್ಥಿಗಳ ಮೊದಲು ಪ್ರತಿಕ್ರಿಯಿಸಿದರು. ಕಾಲೇಜುಗಳಲ್ಲಿ ಪ್ರತಿಭಟನೆ, ಬರಹಗಾರರ ಲೇಖನ ಬರೆದರು, ಕಾರ್ಯಕರ್ತರು ರ್ಯಾಲಿಗಳನ್ನು ಮಾಡಿದರು, ಸಾಮಾನ್ಯ ಜನರು ಕೂಡ ಸೇರಿಕೊಂಡರು. ಒಂದು ಅಲೆ ಏನಿತು, ಕನ್ನಡ ಉಳಿಸಿ ಅನ್ನೋ ಅಲೆ. ಇದು ಕೇವಲ ಸಣ್ಣ ಪ್ರತಿಭಟನೆ ಅಲ್ಲ, ಇದು ಬೆಳೆಯುತ್ತಿರುವ ಕ್ರಾಂತಿ. ಒಬ್ಬ ಮಹಾನಾಯಕ ಡಾಕ್ಟರ್ ರಾಜ್ಕುಮಾರ್. ಅವರು ಕೇವಲ ನಟರಲ್ಲ, ಅವರು ಕನ್ನಡಿಗರ ಆರಾಧ್ಯ ದೇವರು. ಅವರು ಚಳವಳಿಯನ್ನು ಬೆಂಬಲಿಸಿದಾಗ ಎಲ್ಲವೂ ಬದಲಾಯಿತು. ಜನರ ಉತ್ಸಾಹ ದುಪ್ಪಟ್ಟವಾಯಿತು. ಜನಸಾಗರ ಹರಿದು ಬಂತು. ಅವರ ಧ್ವನಿ ಚಳವಳಿ ಶಕ್ತಿಯಾಯಿತು. ಅವರು ಹೇಳಿದ ಸಂದೇಶ ಸರಳ, ಆದರೆ ಆಳ: ನಮ್ಮ ಭಾಷೆ ಉಳಿಸೋಣ. ರಸ್ತೆಗಳಲ್ಲಿ ಜನರಿಂದ ತುಂಬಿ ಹೋದರು. ವಿದ್ಯಾರ್ಥಿಗಳು ತರಗತಿಗಳನ್ನು ಬಹಿಷ್ಕರಿಸಿದರು. ಘೋಷಣೆಗಳು, ರ್ಯಾಲಿಗಳು, ಒಗ್ಗಟ್ಟು. ಒಂದು ರಾಜ್ಯ, ಒಂದು ಧ್ವನಿ. ಕನ್ನಡ ಪ್ರಥಮ ಭಾಷೆಯಾಗಬೇಕು. ಇದು ರಾಜಕೀಯವಲ್ಲ, ಇದು ಭಾವನೆ. ಜನರು ಹೋರಾಡುತ್ತಿದ್ದರು. ಯಾರಿಗಾಗಿ ಗೊತ್ತಾ? ಮುಂದಿನ ಪೀಳಿಗೆಗಾಗಿ. ಅಂತಿಮವಾಗಿ ಸರ್ಕಾರಕ್ಕೆ ಒತ್ತಡ ಆತವಾಯಿತು. ನಿರ್ಧಾರ ಪ್ರಕಟವಾಯಿತು: ಕನ್ನಡ ಪ್ರಥಮ ಭಾಷೆಯಾಗಿ ಕಡ್ಡಾಯ. ಆ ದಿನ ಜಯ ಕೇವಲ ನಿರ್ಧಾರಕ್ಕೆ ಸಿಕ್ಕಿಲ್ಲ, ಅದು ಕನ್ನಡಿಗರ ಅಸ್ತಿತ್ವಕ್ಕೆ ಸಿಕ್ಕ ಜಯ. ಜನ ಗೆದ್ದರು, ಭಾಷೆ ಗೆದ್ದಿತು. ಇಂದು ನಾವು ಕನ್ನಡ ಓದುತ್ತೇವೆ, ಮಾತಾಡುತ್ತೇವೆ. ಅದು ಸುಲಭವಾಗಿ ಸಿಕ್ಕಿದ್ದಲ್ಲ, ಯಾರೋ ಹೋರಾಡಿದರು. ಆಗ ನಾವು ಅದನ್ನು ಅನುಭವಿಸುತ್ತಿದ್ದೇವೆ. ಆದ್ದರಿಂದ ಎಂದಿಗೂ ಮರೆಯಬೇಡಿ, ಈ ಭಾಷೆ ಕೇವಲ ಮಾತುಗಳಲ್ಲ, ಇದು ನಮ್ಮ ಗುರುತು.